ನಮ್ಮ ಮನಸ್ಸಿನ ಅತಿ ಆಳದಲ್ಲೇ ನಾವು ಅರಿಯದ ಕೆಲವು ನೆರಳುಗಳಿವೆ. ಅವುಗಳಲ್ಲಿ ಒಂದು ಅನುಭವ ಇದ್ದಕ್ಕಿದ್ದಂತೆ ನಮ್ಮೆದುರು ಬಂದು ನಿಲ್ಲುತ್ತೆ, ನಮ್ಮ ವಾಸ್ತವದ ಅಡಿಪಾಯವನ್ನೇ ಅಲುಗಾಡಿಸಿಬಿಡುತ್ತೆ. ಅದೇ ಡೇಜಾವು. ಒಂದು ಕ್ಷಣ ಕಣ್ಮುಚ್ಚಿ ಯೋಚನೆ ಮಾಡಿ ನೋಡಿ. ಯಾರೋ ಒಬ್ಬರು ಒಂದು ಹೊಸ ಜಾಗದಲ್ಲಿ ನಿಂತಿದ್ದಾರೆ, ಹೊಸ ಜನರ ಜೊತೆ ಮಾತಾಡ್ತಾ ಇದ್ದಾರೆ, ಅಥವಾ ತಮ್ಮ ಪಾಡಿಗೆ ತಾವು ಏನೋ ಒಂದು ದಿನನಿತ್ಯದ ಕೆಲಸದಲ್ಲಿ ಮುಳುಗಿ ಹೋಗಿದ್ದಾರೆ. ಆಗ ಇದ್ದಕ್ಕಿದ್ದಾಗೆ ಸಮಯವೇ ನಿಂತೋದ ಹಾಗೆ ಒಂದು ಫೀಲಿಂಗ್. ಸುತ್ತಮುತ್ತ ಇರೋದೆಲ್ಲ ಒಂಥರ ವಿಚಿತ್ರವಾಗಿ ಕಾಣೋಕ್ಕೆ ಶುರುವಾಗುತ್ತೆ. ಮನಸ್ಸಿನ ಒಳಗೆ ಒಂದು ಸಣ್ಣ ಸಂಚಲನ. ಅದೇ ಭಾವನೆ. ಆ ಕ್ಷಣದಲ್ಲಿ ಕಾಣ್ತಿರೋ ದೃಶ್ಯ, ಕಿವಿಗೆ ಬೀಳ್ತಿರೋ ಮಾತು, ಆ ವಾತಾವರಣ ಪ್ರತಿಯೊಂದೂ ಕೂಡ ಹೌದು, ನಿಖರವಾಗಿ ಇದೇ ರೀತಿ ಈ ಹಿಂದೆಯೇ ನಡೆದು ಹೋಗಿದೆ ಅನ್ನೋ ಒಂದು ಬಲವಾದ, ತಳ್ಳಿ ಹಾಕೋಕ್ಕಾಗದ ನಂಬಿಕೆ. ಇದು ಸುಮ್ಮನೆ ಬರುವ ಯೋಚನೆಯಲ್ಲ, ಇದೊಂದು ಆಳವಾದ ಅರಿವು. ಮೆದುಳಿನ ಪ್ರತಿಯೊಂದು ನರವು ಕೂಗಿ ಎಳೆದಾಗನ್ಸುತ್ತೆ, ನನಗಿದು ನೆನಪಿದೆ, ನಾನಿಲ್ಲಿ ಮೊದಲೇ ಬಂದಿದ್ದೇನೆ, ಈ ಮಾತುಕತೆ ಇದು ಮೊದಲೇ ನಡೆದಿದೆ. ಆದರೆ ನಮ್ಮ ತರ್ಕಕ್ಕೆ ಗೊತ್ತಿರುತ್ತೆ ಆ ಜಾಗಕ್ಕೆ ಬಂದಿರೋದು ಅದೇ ಮೊದಲು ಅಂತ, ಆ ವ್ಯಕ್ತಿನ ಭೇಟಿ ಮಾಡ್ತಾ ಇರೋದು ಅದೇ ಮೊದಲು ಅಂತ. ಹಾಗಾದರೆ ಈ ವಿಚಿತ್ರವಾದ, ಅಸಾಧ್ಯವಾದ ನೆನಪು ಎಲ್ಲಿಂದ ಬಂತು? ಈ ಅನುಭವಕ್ಕೆ ಒಂದು ಹೆಸರಿದೆ. ಇದು ಕೇವಲ ನಮ್ಮ ಕಲ್ಪನೆ ಅಲ್ಲ. ಪ್ರಪಂಚದಾದ್ಯಂತ ಲಕ್ಷಾಂತರ ಜನ ಈ ವಿಚಿತ್ರವಾದ, ಗೊಂದಲ ಹುಟ್ಟಿಸುವ ಅನುಭವನ ಎದುರಿಸ್ತಾರೆ. ಫ್ರೆಂಚ್ ಭಾಷೆಯಲ್ಲಿ ಈಗಾಗಲೇ ನೋಡಿದ್ದು ಅಂತ ಅರ್ಥ ಕೊಡುವ ಡೇಜಾವು. ಆದರೆ ಈ ಹೆಸರು ಅದರ ಹಿಂದಿನ ರಹಸ್ಯವನ್ನೇನೋ ಬಿಚ್ಚಿಡಲ್ಲ. ಯಾಕಂದರೆ ಇದು ಕೇವಲ ಒಂದು ಭಾವನೆ ಅಲ್ಲ, ಇದು ನಮ್ಮ ಮೆದುಳೇ ನಮಗೆ ಆಡುವ ಒಂದು ನಿಗೂಢವಾದ ಆಟ. ಹಾಗಾದರೆ ಏನಿದು ಮೆದುಳಿನ ತಂತ್ರ? ನಮ್ಮ ಪ್ರಜ್ಞೆಗೂ ಮೀರಿ ನಡೆಯುವ ಈ ಆಟದ ಹಿಂದಿನ ಕಾರಣವಾದರೂ ಏನು? ನಾವು ಅನುಭವಿಸ್ತಾ ಇರೋದು ನಿಜವಾಗಿಯೂ ಒಂದು ಹಳೆ ನೆನಪಿನ ತುಣುಕ, ಅಥವಾ ನಮ್ಮ ಮನಸ್ಸೇ ನಮಗಾಗಿ ಸೃಷ್ಟಿಸಿದ ಒಂದು ದೊಡ್ಡ ಭ್ರಮೆಯ? ಈ ಪ್ರಶ್ನೆನೇ ನಮ್ಮನ್ನು ಒಂದು ಆಳವಾದ ತನಿಖೆಯ ಕಡೆಗೆ ಕರ್ಕೊಂಡೋಗುತ್ತೆ. ಅಂದರೆ ನಮ್ಮ ನೆನಪುಗಳು ಎಷ್ಟು ನಂಬಿಕೆಗೆ ಅರ್ಹ? ನಮ್ಮ ವಾಸ್ತವದ ಗ್ರಹಿಕೆಯನ್ನು ನಿಯಂತ್ರಿಸ್ತಾ ಇರೋದು ಯಾರು? ನಾವೇನಾ, ಅಥವಾ ನಮ್ಮ ಮೆದುಳಿನೊಳಗಿನ ಯಾವುದೋ ಒಂದು ವಿಚಿತ್ರ ಪ್ರಕ್ರಿಯೆನಾ? ವಿಜ್ಞಾನಿಗಳು ಈ ರಹಸ್ಯವನ್ನ ಭೇದಿಸೋಕೆ ಪ್ರಯತ್ನಿಸಿದಾಗ ಅವರಿಗೆ ಒಂದು ಕುತೂಹಲಕಾರಿ ಸಿದ್ಧಾಂತ ಸಿಕ್ಕಿದೆ. ಅದು ನಮ್ಮ ಮೆದುಳಿನ ಕಾರ್ಯನಿರ್ವಹಣೆಯಲ್ಲಿ ಆಗುವ ಒಂದು ಸಣ್ಣ, ಅತಿ ಸಣ್ಣ ಸಮಯದ ವ್ಯತ್ಯಾಸದ ಬಗ್ಗೆ ಹೇಳುತ್ತೆ. ಹೀಗೆ ಕಲ್ಪಿಸಿಕೊಳ್ಳಿ, ನಮ್ಮ ಕಣ್ಣುಗಳು ಒಂದು ದೃಶ್ಯವನ್ನು ನೋಡ್ತವೆ. ಸಾಮಾನ್ಯವಾಗಿ ಮೆದುಳು ಆ ಮಾಹಿತಿಯನ್ನು ತಕ್ಷಣ ಗ್ರಹಿಸಿ ಇದೊಂದು ಪ್ರಸ್ತುತ ಕ್ಷಣ ಅಂತ ದಾಖಲಿಸಿಕೊಳ್ಳುತ್ತೆ. ಆದರೆ ಡೇಜಾವು ಆಗುವಾಗ ಒಂದು ಸಣ್ಣ ಗ್ಲಿಚ್ ಆಗುತ್ತೆ. ಮೆದುಳಿನ ಒಂದು ಭಾಗ ದೃಶ್ಯವನ್ನು ಗ್ರಹಿಸಿದ್ರೆ ಅದನ್ನು ನೆನಪಾಗಿ ದಾಖಲಿಸುವ ಇನ್ನೊಂದು ಭಾಗ ಒಂದು ಕ್ಷಣದ 100ನೇ1 ತಡವಾಗಿ ಪ್ರತಿಕ್ರಿಯಿಸುತ್ತೆ. ಅತಿ ಸಣ್ಣ ಡಿಲೇಯಿಂದ ಏನಾಗುತ್ತೆ ಗೊತ್ತಾ? ಗ್ರಹಿಸುವ ಮತ್ತು ದಾಖಲಿಸುವ ಪ್ರಕ್ರಿಯೆಗಳು ಬೇರೆ ಬೇರೆ ಆಗ್ತವೆ. ಇದರಿಂದ ಮೆದುಳಿಗೆ ತಾನು ನೋಡ್ತಾ ಇರೋ ಪ್ರಸ್ತುತ ಕ್ಷಣವೇ ಒಂದು ಹಳೆಯ ನೆನಪು ಅನ್ನೋ ತಪ್ಪು ಸಿಗ್ನಲ್ ಹೋಗುತ್ತೆ. ತಕ್ಷಣವೇ ಮನಸ್ಸು ಒಂದು ತೀರ್ಮಾನಕ್ಕೆ ಬರುತ್ತೆ, ಇದು ಈಗಾಗಲೇ ನಡೆದೋಗಿದೆ. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಕೆಲವು ಸಂಶೋಧಕರು ಹೇಳ್ತಾರೆ, ಇದು ಕೇವಲ ಸಮಯದ ವಿಳಂಬ ಅಲ್ಲ, ಬದಲಿಗೆ ನಮ್ಮ ನೆನಪಿನ ವ್ಯವಸ್ಥೆಯಲ್ಲೇ ಉಂಟಾಗುವ ಒಂದು ಆಳವಾದ ಗೊಂದಲ ಅಂತ. ಇದು ಹೇಗಂದ್ರೆ, ನಮ್ಮ ನೆನಪಿನ ಲೈಬ್ರರಿಯಲ್ಲಿ ಫೈಲ್ಗಳು ಅದಲು ಬದಲಾದ ಹಾಗೆ. ಮೆದುಳು ಒಂದು ಹೊಸ ಅನುಭವವನ್ನು ಎದುರಿಸಿದಾಗ ಅದು ತನ್ನ ನೆನಪಿನ ಭಂಡಾರದಲ್ಲಿ ಅದಕ್ಕೆ ಹೋಲುವ ಯಾವುದಾದರೂ ಹಳೆಯ ತುಣುಕು ಇದೆಯಾ ಅಂತ ಹುಡುಕುತ್ತೆ. ಕೆಲವೊಮ್ಮೆ ಒಂದು ಸಣ್ಣ ಹೋಲಿಕೆ ಸಿಕ್ಕಿದ್ರೂ ಸಾಕು, ಒಂದು ವಾಸನೆ, ಒಂದು ಶಬ್ದ, ಅಥವಾ ಒಂದು ಬೆಳಕಿನ ಕಿರಣ. ಮೆದುಳು ತಕ್ಷಣವೇ ಇಡೀ ಹೊಸ ಸನ್ನಿವೇಶವನ್ನು ಪರಿಚಿತ ಅಂತ ತಪ್ಪಾಗಿ ಗುರುತಿಸ್ಬಿಡುತ್ತೆ. ವಾಸ್ತವದಲ್ಲಿ ಅದು ಹೊಸದು ಆಗಿದ್ರೂ ಮೆದುಳು ಮಾತ್ರ ಇಲ್ಲ, ಇದು ಹಳೆದು ಅಂತ ವಾದ ಮಾಡುತ್ತೆ. ಹಾಗಾದರೆ ಈ ಮೆದುಳಿನ ಗ್ಲಿಚ್ ಅಥವಾ ಗೊಂದಲ ಎಲ್ಲರಿಗೂ ಒಂದೇ ರೀತಿ ಆಗುತ್ತಾ? ಖಂಡಿತ ಇಲ್ಲ. ಇಲ್ಲಿಯೇ ಈ ಕಥೆ ಒಂದು ಅನಿರೀಕ್ಷಿತ ತಿರುವು ತೆಗೆದುಕೊಳ್ಳುತ್ತೆ. ಡೇಜಾವು ಅನುಭವಿಸುವ ಜನರಲ್ಲಿ ಒಂದು ವಿಶಿಷ್ಟವಾದ ಪ್ಯಾಟರ್ನ್ ಕಂಡುಬಂದಿದೆ. ಇದು ಹೆಚ್ಚು ಕಲ್ಪನಾಶೀಲ ಜನರಲ್ಲಿ, ಹೆಚ್ಚು ಆಳವಾಗಿ ಚಿಂತನೆ ಮಾಡುವವರಲ್ಲಿ, ಮತ್ತು ಯಾರ ಮೆದುಳು ನಿರಂತರವಾಗಿ ಹೆಚ್ಚು ಸಕ್ರಿಯವಾಗಿರುತ್ತದೆಯೋ ಅಂಥವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಅಂದರೆ ಇದೊಂದು ರೀತಿ ಮೆದುಳಿನ ದೌರ್ಬಲ್ಯದ ಸಂಕೇತ ಅಲ್ಲ, ಬದಲಿಗೆ ಅತಿ ಸೂಕ್ಷ್ಮ ಮತ್ತು ಸಕ್ರಿಯ ಮನಸ್ಸಿನ ಲಕ್ಷಣವಾಗಿರಬಹುದು. ಇದು ವಿಚಿತ್ರ ಅಲ್ವಾ? ಮೆದುಳು ಹೆಚ್ಚು ಶಕ್ತಿಯುತವಾಗಿದ್ದಷ್ಟು, ಹೆಚ್ಚು ಸಂಕೀರ್ಣವಾದ ಸಂಪರ್ಕಗಳನ್ನು ಹೊಂದಿದ್ದಷ್ಟು ಅದರಲ್ಲಿ ಇಂತಹ ಸಣ್ಣ ಪುಟ್ಟ ದೋಷಗಳು ಉಂಟಾಗುವ ಸಾಧ್ಯತೆಯೂ ಹೆಚ್ಚಾಡುತ್ತೆ. ಇದು ಒಂದು ಅತ್ಯಾಧುನಿಕ ಕಂಪ್ಯೂಟರ್ನಲ್ಲಿ ಸಣ್ಣ ಪುಟ್ಟ ಗ್ಲಿಚ್ಗಳು ಹೆಚ್ಚಾಗಿ ಕಾಣಿಸುವ ಹಾಗೆ. ಇಲ್ಲಿಯವರೆಗೆ ನಾವು ಡೇಜಾವು ಹೇಗೆ ಆಗ್ಬೋದು ಅಂತ ನೋಡಿದ್ವಿ.
ಆದರೆ ಇದರ ಹಿಂದಿರುವ ನಿಜವಾದ ಆಳವಾದ ಮತ್ತು ಬಹುಶಃ ಸ್ವಲ್ಪ ಭಯಾನಕವಾದ ರಹಸ್ಯ ಬೇರೆಯೇ ಇದೆ. ಇದು ಕೇವಲ ಒಂದು ಕ್ಷಣದ ಗೊಂದಲದ ಬಗ್ಗೆ ಅಲ್ಲ. ಒಂದೇ ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಮೆದುಳು ಯಾವುದೇ ಹೊರಗಿನ ಕಾರಣ ಇಲ್ಲದೆ ಒಂದು ಹೊಸ ಅನುಭವವನ್ನು ಹಳೆಯ ನೆನಪು ಅಂತ ನಮ್ಮನ್ನೇ ನಂಬಿಸುವ ಶಕ್ತಿ ಹೊಂದಿದ್ರೆ ಅದು ಇನ್ನೇನೆಲ್ಲ ವಿಷಯಗಳನ್ನು ತಪ್ಪಾಗಿ ನಂಬಿಸ್ಬೋದು? ಅದರ ಸಾಮರ್ಥ್ಯದ ಮಿತಿ ಎಲ್ಲಿದೆ? ಈ ಪ್ರಶ್ನೆ ನಮ್ಮ ಅಸ್ತಿತ್ವದ ಅಡಿಪಾಯವನ್ನೇ ಅಲ್ಲಾಡಿಸುತ್ತೆ. ನಮ್ಮ ಬಾಲ್ಯದ ನೆನಪುಗಳು, ಜೀವನದ ಪ್ರಮುಖ ಘಟನೆಗಳು, ನಾವು ಅಮೂಲ್ಯ ಅಂತ ಭಾವಿಸುವ ಈ ಸ್ಮರಣೆಗಳು ನಿಜವಾಗಿಯೂ ನಡೆದಂತೆಯೇ ಇವೆಯಾ? ಅಥವಾ ಅವುಗಳನ್ನು ನಮ್ಮ ಮೆದುಳು ಕಾಲಕ್ರಮೇಣ ತಿದ್ದಿ ಬದಲಾಯಿಸಿರಬಹುದಾ? ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದ ಮೇಲೂ ನಮಗೆ ಸಂಪೂರ್ಣ ನಿಯಂತ್ರಣ ಇದೆ ಅಂತ ನಾವು ಅಂದುಕೊಂಡಿರ್ತೇವೆ. ಆದರೆ ಒಂದು ತಪ್ಪು ನೆನಪಿನ ಆಧಾರದ ಮೇಲೆ ಮೆದುಳು ನಮ್ಮ ಮೇಲೆ ಪ್ರಭಾವ ಬೀರ್ಬೋದಾದರೆ ಆ ನಿರ್ಧಾರಗಳು ನಿಜವಾಗ್ಲೂ ನಂಬೇವೆ? ಮತ್ತು ಕೊನೆಗೆ ನಾವು ಅನುಭವಕ್ಕೆ ತಂದುಕೊಳ್ಳುವ ಈ ವಾಸ್ತವ, ಕಣ್ಣುಗಳು ನೋಡುವುದು, ಕಿವಿಗಳು ಕೇಳುವುದು, ಚರ್ಮ ಅನುಭವಿಸುವುದು, ಇವೆಲ್ಲವೂ ಮೆದುಳಿನ ವ್ಯಾಖ್ಯಾನವಷ್ಟೇ. ಡೇಜಾವು ಒಂದು ಸಣ್ಣ ದೋಷವಾದರೆ ದೊಡ್ಡ ದೋಷಗಳು ಸಂಭವಿಸೋಕೆ ಸಾಧ್ಯವೇ ಇಲ್ವಾ? ಬಹುಶಃ ಡೇಜಾವು ಕೇವಲ ಒಂದು ವಿಚಿತ್ರ ಅನುಭವ ಅಲ್ಲ. ಅದು ನಮ್ಮ ಮೆದುಳಿನ ಅಪಾರ ಶಕ್ತಿ ಮತ್ತು ಅದರ ನಿಗೂಢತೆಯ ಬಗ್ಗೆ ನಮಗೆ ನೀಡುವ ಒಂದು ಎಚ್ಚರಿಕೆಯ ಗಂಟೆ. ಅದು ನಮಗೆ ನೆನಪಿಸುತ್ತೆ, ನಾವು ಗ್ರಹಿಸುವ ವಾಸ್ತವ ಮತ್ತು ನಿಜವಾದ ಸತ್ಯದ ನಡುವೆ ಒಂದು ತೆಳುವಾದ ಪರದೆ ಇರ್ಬೋದು.